ಗುರುಜಿ, ಕನ್ಯಾ ರಾಶಿಗೆ ಈ ರೀತಿ ಫಲಗಳು ಅಂದರೆ, ಅದೇ ತುಲಾ ರಾಶಿಗೆ ಅದ್ರ ಆಪೋಸಿಟ್ ಇದೆ. ಅಂದರೆ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಯುತ್ತೆ, ಬರುವಂಥ ಹಣ ಬಾಕಿ ಇತ್ತು ಅಂದರೆ ಬರುತ್ತೆ, ಮತ್ತು ತಂದೆಯೊಂದಿಗೆ ಏನಾದರೂ ಮನಸ್ತಾಪ ಇದ್ದರೆ ಅದೆಲ್ಲವೂ ಸರಿ ಹೋಗುತ್ತೆ ಅಂತ. ಹೇಗೆ ಇಷ್ಟೆಲ್ಲ ಪಾಸಿಟಿವ್ ಆಗೋದು ಗುರುಜಿ? ಅವರು ನಾವು ತುಲಾ ರಾಶಿಗೆ ರಾಷ್ಟ್ರಾಧಿಪತಿ ಬಂದ್ಬಿಟ್ಟು ಏಕಾದಶಿಯಲ್ಲಿ ಇದ್ದಾನೆ, 11ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಇದೊಂದು ಪ್ಲಸ್ ಪಾಯಿಂಟು. ಮತ್ತು ಪ್ರಸ್ತುತ ಗುರುಬಲನೂ ಇದೆ ಇವರಿಗೆ. ಸೊ ಇಲ್ಲಿ ಗ್ರಹಣದ ವಿಚಾರದಲ್ಲಿ ಮಹಾಲಯ ಅಮಾವಾಸ್ಯೆ ದಿವಸ ಏನು ಗ್ರಹಣ ಸಂಭವಿಸ್ತಾ ಇದೆ ಅದರ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ನೋಡಿ, ರಾಷ್ಟ್ರಾಧಿಪತಿ ಗ್ರಹ ಏನಾಗಿರುತ್ತೆ, ಶುಕ್ರ 11ನೇ ಮನೆಯಲ್ಲಿದ್ದಾನೆ, ಕೇತುಗ್ರಸ್ತವಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಆದರೆ ಆರೋಗ್ಯದ ಅಷ್ಟು ಒಳ್ಳೆಯದಲ್ಲ, ಆರೋಗ್ಯದ ಮೇಲೆ ಒಂದು ಸ್ವಲ್ಪ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬೋದು. ಇನ್ನು ಲಾಭಸ್ಥಾನದಲ್ಲಿ ಶುಕ್ರ ಇರೋದರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ, ಲಾಭ ಉಂಟಾಗುತ್ತೆ. ರಾಶಿಯಲ್ಲಿ ಕುಜ ಇರೋದರಿಂದ ಅತಿಯಾದಂಥ ಕೋಪ ಹಾಗೂ ಕೆಲಸದ ಒತ್ತಡಗಳು ಸಹ ನಿಮಗೆ ಹೆಚ್ಚಾಗಿರುತ್ತೆ. ತುಲಾರಾಶಿ ಅಂದ್ರೇ ಕೋಪಿಸ್ಟ್ರು ಸ್ವಲ್ಪ, ಅದರಲ್ಲಿ ಇನ್ನು ಈ ಥರ ಗ್ರಹಣ ಆದರೆ ಇನ್ನಷ್ಟು ಕೋಪ, ಸಿಟ್ಟು, ಬೇಗ ಟೆನ್ಷನ್ ತೊಗೊಳ್ಳೋದು, ಕೆಲಸದ ಮೇಲೆ ಕೆಲಸ ಜಾಸ್ತಿ ಬರುವಂಥದ್ದು ಇವೆಲ್ಲ ಇರುತ್ತೆ. ಇನ್ನು ಸಪ್ತಮ ಸ್ಥಾನಾಧಿಪತಿ ಕುಜ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬೀಳೋದ್ರಿಂದ ವಿವಾಹ ಶುಭ ಕಾರ್ಯಗಳು ಅನುಕೂಲ ಆಗುತ್ತೆ, ಒಳ್ಳೆಯದು ಇದೆ ಅಂತಲೇ ಹೇಳ್ಬೋದು. ಯಾರಿಗೆ ಮದುವೆಗಳಾಗ್ತಾ ಇಲ್ಲ ಇವರಿಗೆಲ್ಲ ಪ್ರಯತ್ನ ಮಾಡಬಹುದು. 6ನೇ ಮನೆಯಲ್ಲಿ ಶನಿ ಇರೋದರಿಂದ ನವಮ ಸ್ಥಾನದ ಗುರುವಿನ ಒಂದು ದೃಷ್ಟಿ ಉತ್ತಮವಾದಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ವ್ಯಯಸ್ಥಾನದಲ್ಲಿ ಪಿತೃಕಾರಕ ಗ್ರಹ ಇರೋದರಿಂದ ಬುಧನ ಜೊತೆ ಇರೋದರಿಂದ ಸಂಯೋಗ ಆಗಿರೋದ್ರಿಂದ, ಹಾಗೂ ಪಿತೃಕಾರಕ ಗ್ರಹ ಏನು ರವಿ ಮತ್ತು ಮಾತೃಕಾರಕ ಗ್ರಹ ಈ ಚಂದ್ರಗ್ರಹ ಇರೋದರಿಂದ ತಾಯಿಗೆ ಮತ್ತು ತಂದೆಗೆ ಅಷ್ಟು ಒಳ್ಳೆಯದಲ್ಲ. ಮತ್ತು ಅದ್ರ ಜೊತೆಗೆ ವ್ಯವಹಾರದಲ್ಲಿನೂ ಒಂದಷ್ಟು ಚಿಕ್ಕಪುಟ್ಟಾದ ಏನಾದರೂ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಆದರೆ ಕೆಲಸದಲ್ಲಿ ಹೋಗುವಂಥವ್ರಿಗೆ ಅಥವಾ ದುಡ್ಡು ಬರಬೇಕಾಗಿರುವಂಥದ್ದು ಬಂದು ಕೈ ಸೇರುತ್ತೆ. ಕೆಲಸದಲ್ಲಿ ಇರುವಂಥವ್ರಿಗೆ ದುಡ್ಡಿನ ವಿಚಾರದಲ್ಲಿ ಹೆಚ್ಚು ಅನುಕೂಲನೂ ಆಗುವಂಥ ಸಾಧ್ಯತೆ ಇರುತ್ತೆ. ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ. ಆದರೆ ತಂದೆ ತಾಯಿಗೆ ಅಷ್ಟು ಒಳ್ಳೆಯದಲ್ಲ, ಯಾಕಂದರೆ 12ನೇ ಮನೆಯಲ್ಲಿ ಚಂದ್ರ ಮತ್ತು ರವಿ ಇಬ್ಬರೂ ವ್ಯಯಸ್ಥಾನದಲ್ಲಿ ಗ್ರಹಣಕ್ಕೀಡಾಗಿದ್ದಾರೆ. ಅದರಿಂದ ಬಹಳ ತಂದೆ ತಾಯಿ ಆರೋಗ್ಯ ಏನಾದರೂ ಸಮಸ್ಯೆ ಇದ್ದರೆ ಅವ್ರ ಬಗ್ಗೆ ಹೆಚ್ಚು ಒಂದು ತಿಂಗಳ ಕಾಲ ನೋಡ್ಕೋಬೇಕಾಗುತ್ತೆ ತುಲಾ ರಾಶಿಯವರು.